10ನೇ ವಾಕ್ಯದಲ್ಲಿ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ. ಅದೇನೆಂದರೆ, ಯಜಬೇಳಲೆಂಬ ಆ ಹೆಂಗಸು ತನ್ನನ್ನು ಪ್ರಮಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇವಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ಆಗಿದೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ದೇವರಾತ್ಮ ಸಭೆ ಆದ ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಎಚ್ಚರಿಸ್ತಾ ಇದ್ದಾನೆ. ಯಾಕೆಂದರೆ ಇದು ಎಲ್ಲಿ ಬಂದಿದೆ ಅಂದರೆ ಸಭೆ ಒಳಗಡೆನೆ ಬಂದಿದೆ. ಇದು ತುವತೈರ ಅನ್ನೋದು ಒಂದು ಸಭೆಯು ಕೂಡ ಹೌದು, ಒಂದು ಊರಿನ ಹೆಸರು ಕೂಡ ಹೌದು. ಹಾಗಾದರೆ ಈ ತುವತೈರ ಅನ್ನೋ ಸಭೆಯಲ್ಲಿ ಏನು ಬಂದಿದೆ ಅಂದರೆ ಯಜಬೇಳನ ಬೋಧನೆ ಬಂದಿದೆ. ಯಜಬೇಳಲ್ಲಿ ಏನು ಬೋಧನೆ ಮಾಡ್ತಾ ಇದ್ದಾಳೆ ಅಂದರೆ, ನಾವು ಜಾರತ್ವನ ಮಾಡಬಹುದು. ಯಜಬೇಳನ ಬೋಧನೆ ಏನು ಅಂದರೆ ಜಾರತ್ವ ಮಾಡಬಹುದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥ ಎಲ್ಲ ತಿನ್ಕೊಂಡು